ಫಸ್ಟ್ ಬೋನಸ್ 500 ರೂಪಾಯಿ ಐತ್ರಿ. ಯಾರು ಹಿಡಿತಾರ ಅವ್ರಿಗೆ ಎಲ್ಲ ಬೆಂಕಿ ಮ್ಯಾಚ್ ಇದಾವ್ರಿ. 500 ರೂಪಾಯಿ ಬರ್ತಾವ ನಗತಾನ ಶಿರ್ಸಿ ನಮ್ ಚಾನ್ಸ್ 500 ರೂಪಾಯಿ ಚಾನ್ಸ್ ಐತಿ. ಹೌದು 500 ರೂಪಾಯಿ ಆಸೆ ಉತ್ತಮವಾದ ಹಿಡಿತ. 500 ರೂಪಾಯಿ ಆಸೆಗೆ ಬೋನಸ್ ಮಾಡಿ ಅಲ್ಲೇ ನಿಂತರು. ಬೋನಸ್ ಮಾಡಿ ಔಟ್ ಆದ್ರೆ ಆಗಿಲ್ಲ 500 ರೂಪಾಯಿ ಬರ್ತಿದ್ದು. ಇದು ಗೆದ್ದರೆ ಸೆಮಿಫೈನಲ್ ಪ್ರವೇಶ ಮಾಡುತ್ತದೆ. ಸೋತ ತಂಡ ಈ ಟೂರ್ನಮೆಂಟ್ ಇಂದ ನಿರ್ಗಮಿಸ್ತಾ ಇದೆ. ಮತ್ತೆ ಮಿಠಾಲ್ ಅವರಿಂದ ದಾಳಿ ಕೋಗನೂರು ತಂಡದ ಮೇಲೆ 501 ನೋಡ್ರಿ. ಮೊದಲ ಬೋನಸ್ ಹೊಡೆದವರಿಗೆ ರಾಘು ಗಸ್ತಿ ಅವರಿಂದ ದಯಮಾಡಿ ಗ್ರೌಂಡ್ ನೋಡ್ರಿ ಸಾಹೇಬ್ರ ಏನ ಲೈನ್ ಅದು ಕಾಣ್ಲಿಕ್ಕೆ ಯಾಕೆ ಹೋಗ್ಮರೆ ಸರಿ ಇಲ್ಲ ಸರ್ ಏನು ಕಾಣುವಂತಿಲ್ಲ ಸರ್ ಸೈಡ್ ಸರ್ ಇಲ್ಲ ಆನಂದ ಇಲ್ಲಿ ಸರ್ ಏನು ಕಾಣುವಂತಿಲ್ಲ ಅಲ್ಲಿ ಬರೀ ಆಡವರು ಹೋಗಿ ಬಿಡ್ತಾರೆ ಬರ್ಕ್ ಪ್ರೋ ಕಬಡ್ಡಿ ಯಾರು ಸಪೋರ್ಟ್ ಮಾಡ್ತಾರೆ ಸರ್ ಎಲ್ಲಿ ಸ್ಪೋರ್ಟ್ಸ್ ಬಹಳ ಮಹೇಶ್ ಸರ್ ಬಲಭಾಗದಲ್ಲಿರುವಂಥದ್ದು ತಂಡ ಕೋಗಟ್ನೂರ್ ಹಾಗೆ ಎಡಭಾಗದಲ್ಲಿರುವ ಮಹಾಲಕ್ಷ್ಮಿ ನಾಗನೂರ್. ವಿಠಲ್ ಅವರಿಂದ 1 ಅಂಕ 1-1 ಸಮಬಲ ಪಂದ್ಯ. ಕೋಗಟ್ನೂರ್ ತಾಳ್ರಾಯ್ ಎರಡು ತಂಡ ಬಲಿಷ್ಠ ತಂಡ ಈಗ ಆಡ್ತಾ ಇದ್ದಾರೆ. ಯಾವುದಕ್ಕೂ ಕಡಿಮೆ ಇಲ್ಲ. ಅವರು ಒಂದು ಅಂಕ ತಂದ್ರೆ ನಾವು ಒಂದು ಅಂಕ ತರ್ತೀವಿ ಅಂತ ಹೇಳ್ತಾ ಆಡ್ತಾ ಇರ್ತಾರೆ. ಮತ್ತೆ 1 ಅಂಕ ಕೋಗನೂರು ತಂಡಕ್ಕೆ 2 ಅಂತರದಿಂದ ನಡೀತಾ ಇದೆ. 2-1 ಕೋಗನೂರು ತಂಡಕ್ಕೆ 2 ಪಾಯಿಂಟ್. ಪೈಲ್ವಾನ್ ಸಂಜೋಣ ಬೋನಸ್ ತಂಡಕ್ಕೆ 500 ರೂಪಾಯಿ ನಾಗನೂರು ಪಾಲಾಗಿದೆ. ವಿಠಲ್ ಅವರ ಪಾಲಾಗಿದೆ. ಇಸ್ವರಿ ಅವನ 500 ರೂಪಾಯಿ. ಎಲ್ಲರೂ ಬರ್ತಾರೆ ಅವನು ಮರ್ಯಾದ. ಹಲೋ 2-2 ಸಮಬಲದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಅರಳಿಮಟ್ಟಿ ಹಾಗೂ ಹಂದಿಗೋ ಮಹಾಲಕ್ಷ್ಮಿ ಹಂದಿಗುಂದ ಹಾಗೂ ಬಸವೇಶ್ವರ ಅರಳಿಮಟ್ಟಿ ಅವರೇ 2 ತಂಡದವರಿಗೆ ಇದು ನಿಮಗೆ ಮೊದಲ ಕರೆಯಾಗಿತ್ತು. ಹಲೋ ರಾಘವ್ ಅವರು ಕೊಟ್ಟ 500 ರೂಪಾಯಿ ವಿಠಲ್ ಅವರು ಬೋನಸ್ ಹೊಡೆದಿದ್ದಾರೆ. ಮತ್ತೆ ಪರಶು ಅವರಿಂದ ಗಾಡಿ ನಾಗೂರು ತಂಡದ ಮೇಲೆ ವಿಠಲ್ ಅವರು ಗಾಡಿಯಲ್ಲಿ ಹಿಂದಿನ ಗಾಡಿಯಲ್ಲಿ ಬೋನಸ್ ತೆಗೆದುಕೊಂಡಂತ ಆಟಗಾರ ವಿಠಲ್. ರಾಘು ಗಸ್ತಿ ಅವರು ಇಟ್ಟಿದ್ದ 500 ರೂಪಾಯಿಯನ್ನು ತಮ್ಮ ಹುಡುಗೇರಿಸಿಕೊಂಡಿದ್ದಾರೆ. ಬಲಿಷ್ಠ ತಂಡ 2 ಕೊನೆಗೆ ನಾಗನೂರು ತಂಡಕ್ಕೆ ಅಂಕ.
ಹೊಡೆಯಲ್ಲ ಬೋನಸ್ ಅಂದ್ರೆ ಹೊಡೆಯಲ್ಲ ಸಾತ್ರ ಹೊಡೆಯಲ್ಲ ಬೋನಸ್ ಅನ್ಸಾರ ಒಳಗಡೆ ಅದ ಬೋನಸ್ ಸಾತ್ರ ಹೊಡೆಯಲ್ಲ ಬೋನಸ್ ಒಳ್ಳೆ ಹಿಡಿತ ಬೋನಸ್ ಹೊಡೆಯಲ್ಲ ಒಳ್ಳೆ ಹಿಡಿತ ನಾಲ್ನೂರು ತಂಡದ ಶಿವ ಹೊರೀತ ಹಿಂದಿನ ನಡುವೆ ಪೈಂಟ್ ತೆಗೆದುಕೊಂಡ ಆಟಗಾರ ವಿಠಲ್. ನಾಲ್ನೂರು ತಂಡದ ಆಪತ್ ಬಾಂಧವ ಬಲ್ಲವರಿಂದ ಒಳ್ಳೆ ಹಿಡಿತ. ಬಲ್ಲವರಿಂದ ವಿಠಲ್ ಅವರನ್ನ ಬಂಧಿಸಲಾಗಿದೆ. ಫಸ್ಟ್ ಟೈಮ್ ಔಟ್ ಕೊಕಟ್ನೂರ್. ಮತ್ತೆ ಪರಿಶೋಧನೆ ಗಾಳಿ ನಾಗರೂ ತಂಡದ ಮೇಲೆ. ವಿಶಾಲ್ ಮಾಬಾ ಶೆಟ್ಟಿ ಕೈಮಾ ಚಪಾಟಿ ಮತ್ತೆ 4-4 ಸಮಬಲದಲ್ಲಿ. ಹಲೋ ಪ್ರದೀಪ್ ಮುಕುರಿ, ಪ್ರೀತಮ್ ಮುಕುರಿ ಎಲ್ಲೇ ಇದ್ರು ವೇದಿಕೆಗೆ ಆಗಮಿಸಬೇಕು. ನಿಮ್ಮ ಪಾಲಕರು ಕಾಯತಾರ. 2 ಬಲಿಷ್ಠ ತಂಡಗಳ ಒಂದು ಸೆಮಿಫೈನಲ್ ನಡೀತಾ ಇದೆ. ನಾಗನೂರು ಮತ್ತು ಕೊಕಟ್ನೂರ್ 2 ತಂಡ ಬಲಿಷ್ಠವಾದ ತಂಡ. ಆಕಾಶ್ ಅವರು ಆಕಾಶ್ ವಿಫಲ. ಕಬಡ್ಡಿ ಇವರು ಸುಣ್ಣ ಪ್ರವೀಣ ಬೋನಸ್ಗಳು ಸುಣ್ಣ ಕೊಡ್ರಿ. ಕೊಕಟ್ನೂರ್ ತಂಡಕ್ಕೆ ಮತ್ತೆ ಅಂಕ 5-4 ಒಂದು ಅಂಕ ಮುನ್ನಡೆ ಸಾಗ್ತಾ ಇದೆ ಕೊಕಟ್ನೂರ್ ತಂಡ. ಮತ್ತೆ ಪರಿಚಯದಿಂದ ಗಾಳಿ ನಾಗನೂರು ತಂಡದ ಮೇಲೆ. ಪಾಯಿಂಟ್ ಬರ್ತದೆ ನೋಡೋಣ ಮಹೇಶ. ಬರ್ತೈತಿ ಕಾಯಿನ ಸ್ವಲ್ಪ. 5-4 ಇದೀಗ ಸಮಬಲ ಇತ್ತು. ಈಗ 1 ಅಂಕಗಳ ಮುನ್ನಡೆಯಲ್ಲಿ ಕೊಕಟ್ನೂರು ತಂಡದ ಆಟಗಾರರು. ಜರ್ಸಿ ನಂಬರ್ 10 ಯಲ್ಲಪ್ಪ ಅವರಿಂದ ದಾಳಿ. ಯಲ್ಲಪ್ಪ ವಿಚಾರ ಮಾಡ್ತಾ ಇದ್ದಾರೆ ನೋಡೋಣ. ವಿಶಾಲ್ ಮೆಸೇಜ್ ಮಾತಾಡ್ಬಿಟ್ರು IT ಕಂಪನಿಯ ಉದ್ಯೋಗಿ ರಜೆ ತಗೊಂಡು ಕಬಡ್ಡಿ ನೋಡಕ್ ಬಂದಾರೆ ಅವರು ಬೆಂಗಳೂರಿನಿಂದ. ಕ್ರೀಡಾ ಪ್ರೇಮಿ ಯುವ ಮುಖಂಡ ವಿಶಾಲ್ ಮಾಬಾ ಶೆಟ್ಟಿ. ಶ್ರೀ ಮಹಾಲಕ್ಷ್ಮಿ ಹಾಗೂ ಬಸವೇಶ್ವರ ಹಳ್ಳಿಮಟ್ಟಿ. ಇದು ನಿಮಗೆ 2ನೇ ಕರೆ. 2 ತಂಡ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಇದು ನಿಮಗೆ 2ನೇ ಕರೆ ಅಷ್ಟೇ. ಹನಿಗೋ ನಮ್ಮ ತೀರ್ಮಾನದಲ್ಲಿ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನ ಒಂದು ಕಾರ್ಯವನ್ನು ನಿರ್ವಹಿಸಿದಂತ ಇವತ್ತಿನ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶ್ರೀ ಪ್ರಭುಲಿಂಗೇಶ್ವರ ಕಬಡ್ಡಿ ತಂಡದ ವತಿಯಿಂದ ಉತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಮ್ಯಾಚ್ ಮೇಲೆ ಸಂಪಾದ್ರಿ ನಾಗನೂರು ತಂಡದಲ್ಲಿ 4 ಜನ ಒಳಗಡೆ ಇದ್ದಾರೆ. ಬೋನಸ್ ಅಡ್ಡಾಡ್ತಾರ ಅಲ್ಲಿ ಬಗೆಹರ್ದೈತಿ. ಒಳ್ಳೆ ಹಿಡಿತ ಬಸವರಿಂದ ಒಳ್ಳೆ ಹಿಡಿತ. ನಾಗನೂರು ತಂಡಕ್ಕೆ ಮತ್ತೆ 1 ಅಂಕ. ಮತ್ತೆ ಸಮಬಲದ ಪಂದ್ಯ 5-5. ವಿಠಲ್ ಅವರಿಂದ ದಾಳಿ. ನಾಲ್ವರು ಜಾಣ್ಮೆಯಿಂದ 1 ಅಂಕ ತುಂಬಿದ್ದಾರೆ. ನಿಮ್ಮ ತಂದೆಯವರು ಕಾಯತಾರೋ ವೇದಿಕೆ ಹತ್ರ ಬರಬೇಕು. ಅಂಪೈರ್ನೇ ಕೊನೆಗೆ ತಮ್ಮ ಮಾತಾಡುವಂಗಿಲ್ಲ. ಹಲೋ ಬರ್ಬಿಯಾ ಕ್ವಾರ್ಟರ್ ಬಜೆಟ್ ಆಗಿತ್ತು. ಮಹೇಶ್ ಮಾಮ 100 ರೂಪಾಯಿ ಕೊಡ್ತಾನೆ ನನಗ. ಮಹೇಶ್ ಮಾಮ ಗಾಲ್ದಿಪ್ ಅವರಿಗೆ ಗೊಂಡಿಪುರ ಅವರಿಗೆ 100 ರೂಪಾಯಿ ಚೀರಲಿಕ್ಕಾಗಿ. ಒಳ್ಳೆ ಹಿಡಿದ ಶಿವನಾಯ್ಕ ಅವರಿಂದ ಮತ್ತೆ ಪರ್ವೇನ ಕೇಳಿಸಿಲ್ಲ. ಅವನು ಕೇಳಿಸಿಲ್ಲ. ಮಹೇಶನ ಬಾಂದ್ರ ನೆಕ್ಸ್ಟ್ ಮ್ಯಾಚ್ ರೀ ಅರಳಿಮಟ್ಟಿ ಹಾಗೂ ಹನಿಗೋ. ಇದು ನಿಮಗೆ 2ನೇ ಕರೆ. 2 ತಂಡ
ಬಂದರು. ವಿಠಲ ಆಕಾಶ್ ಮಾತಾಡಿಲ್ಲ. ಆಕಾಶ್ ಮಾತಾಡಿ ಕೊನೆ ನಿರ್ಣಯ ಮಾತಾಡಿದ್ವಿ. ಮಾತಾಡೋಣ. ಈ ಪಂದ್ಯ ಬಂದ ತಕ್ಷಣ ವಿಜಯ್ ಮರಿಗುದ್ದಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ವಿಜಯ್ ಮರಿಗುದ್ದಿ ಅವರಿಗೂ ಕೂಡ ಅವರು ಕೂಡ ವೇದಿಕೆ ಮೇಲೆ ಇರಬೇಕು. ಅವರಿಗೆ ಇದ್ದಂತ ಆಟ ಮುಗಿದ ತಕ್ಷಣ ಅವರಿಗೆ ನಾಗನೂರಿಗೆ ಬೇಕಾಗಿದೆ ಪಾಯಿಂಟು 5-8. ಹಲೋ ಅಲ್ಲಿ ಮಹೇಶ್ ಬಂದು ಮೈಕ್ ಕೊಡ್ರಿ. ಅಲ್ಲಿ ಮೈಕ್ ತಗೋರಿ. ಟ್ಯಾಗ್ ಮೈಕ್ ಬೇಕು. ಒಂದು ಮೈಕ್ ತಗೋಲ್ಲ. ಹೇಳಿ ಸರ್. ಶಿವಲಿಂಗ ಸರ್ ಹೇಳಿ. ಮತ್ತೆ ವಿಠಲವರಿಂದ ಮತ್ತೆ ಒಂದು ಅಂಕ ನಾಗನೂರು ತಂಡಕ್ಕೆ. 9-5 4 ಅಂಕಗಳ ಮುನ್ನಡೆಯಲ್ಲಿ ನಾಗನೂರು ತಂಡದವರಿಗೆ. ಶಿವಲಿಂಗ ಸರ್ ಹೇಳಿ. महालक्ष्मी अंतमुंद वर्षे बसवेश्वर हल्लीमट्टी सेकंड क्वार्टर फाइनल. What team please get ready. This is second call for you. महालक्ष्मी अंतमुंद वर्सेस बसवेश्वर हल्लीमट्टी. ಮತ್ತೆ ಯಲ್ಲಪ್ಪ ಅವರಿಂದ ದಾಳಿ. ಇರೋದು ಅಂಕಣದಲ್ಲಿ ಇಬ್ಬರೇ ಸೂಪರ್ ಟ್ಯಾಕಲ್ ಆಗಿರುತ್ತದೆ. ಒಳ್ಳೆ ಹಿಡಿತ. 7-9. ಅವ್ರ ದೇವ್ರ ಕಡಿಮೆ ಇಲ್ಲ, ಇವ್ರಿಗೆ ಅವ್ರ ಕಡಿಮೆ ಇಲ್ಲ. ಸೆಕೆಂಡ್ ಅಪ್ ಫಸ್ಟ್ ಟೈಮ್ ಔಟ್ ಹೋಗಟ್ನು. ಹಲೋ ಮತ್ತೆ ನಾಲ್ವರು ತಂಡದ ಮೇಲೆ 7 ನಂಬರ್ ಆಟಗಾರರಿಂದ ದಾಳಿ. ಹಲೋ ಹಲೋ ವಿಶಾಲ್ ಕೃಷ್ಣ. ಅವಾಗಿಂದ ವಿಶಾಲ್ 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 ಅನ್ನತ್ತದೆ. ಕೈಮಾ ಅಂದಿ ಅದರ ಮುಂದೆ ಏನು ಹೇಳಿ. ಒಂದು 2-3 ಅಂಕಗಳ ಕೋವಿಡ್ ತಂಡಕ್ಕೆ. ಮತ್ತೆ ಒಂದು ಅಂಕದ ಮುನ್ನಡೆಯಲ್ಲಿ ಕೋವಿಡ್ ತಂಡ. ನಿಮ್ಮ ದೋಸ್ತ ಯಾಕೆ ಮಾಡಕತ್ತ. ಹಲೋ ಸೂಪರ್ ಟ್ಯಾಕಲ್ ಆನ್ ಆಗಿರುತ್ತದೆ ನಾಗನೂರು ತಂಡದಲ್ಲಿ. ಒಳಗಡೆ ಬಸವರಾಜ್, ನಾಗು ಹಾಗೂ ವಿಠಲ್. ನಮ್ಮೂರಿನ ಹೆಮ್ಮೆಯ ಕುಸ್ತಿ ಕ್ರೀಡಾಪಟುವಂತ ರಮೇಶನ ಕಿತ್ತೂರು ಹಾಗೂ ರಮೇಶನ ವಸ್ತ್ರದವರು ಮುಕ್ರೆಯವರು ಸ್ಟೇಜ್ ಕಡೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ರಮೇಶನ ಮುಕ್ರೆಯವರು ಹಾಗೂ ರಮೇಶನ ಕಿತ್ತೂರವರು ನಮ್ಮೂರಿನ ಹೆಮ್ಮೆಯ ಕುಸ್ತಿಪಟುಗಳು ಕೂಡ ಅವರು ಸ್ಟೇಜ್ ಕಡೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತೆ ವಿಠಲ್ ಅವರಿಂದ ದಾಳಿ ಕೋಗನೂರು ತಂಡದ ಮೇಲೆ. ವಿಠಲ್ ಅವರು ಕೂಡ ಪಂದ್ಯವಾಗಿದ್ದಾರೆ. ಮತ್ತೆ ಕೋಗನೂರು ತಂಡಕ್ಕೆ 1 ಅಂಕ. ಮತ್ತೆ ಪರಶು ಅವರಿಂದ ದಾಳಿ ನಾಗನೂರು ತಂಡದ ಮೇಲೆ. ಒಳಗಡೆ ಇಬ್ಬರೇ ಇರೋದು ಬಸವರಾಜ್ ಹಾಗೂ ನಾಗು. ಉತ್ತಮವಾದ ದಾಳಿ. 4 ಅಂಕ. ಇದೇ ಹೇಳಿದ ಬಲ್ಲು
ಬಸವರಾಜ್ ₹1000 ನೋಡ್ರಿ ಬಹುಮಾನಗಳ ಸುರಿಮಳೆ. ಪ್ರಭು ಅಜಂತ್ರ ಅವರಿಂದ ನಾಗನೂರು ತಂಡ ಗೆದ್ದರೆ ₹1,000. ಮತ್ತೆ ಪರ್ಸ್ ಅವರಿಂದ ದಾಳಿ. ಅಣ್ಣ ಇದು ಗೇಟ್ ಕೇಳ್ರಿ ಮುಂದೆ ಕಡಿಮೆ ಇಲ್ಲ ಗೆಟ್ಟಿದ್ರೆ ಬಹಳ ಸರಿತೈತಿ. ಬೋನಸ್ ಅಂಕ ಆಕಾಶ್ ಅವರಿಂದ ತಮ್ಮ ಪ್ರತಿಯೊಂದು ಆರ್ಗ್ಯುಮೆಂಟ್ ಮಾಡಂಗಿಲ್ಲ. ಆರ್ಗ್ಯುಮೆಂಟ್ ಮಾಡಂಗಿಲ್ಲ. ಪಲ್ಲು ಆಲ್ರೆಡಿ ಮಾಡಿಲ್ವಾ? ಕೊನೆಯ 5 ನಿಮಿಷದ ಪಂದ್ಯ 11-15 ಕೋಗಟ್ನೂರು ಪರವಾಗಿ 4 ಅಂಕಗಳ ಮುನ್ನಡೆಯಲ್ಲಿ ಕೋಗಟ್ನೂರು. ಕೊನೆಯ 5 ನಿಮಿಷ ಕೋರಿದ್ದಾರೆ ಅಂಪೈರ್ಸ್ಗಳು. ಈ ತಂಡದ ನಿರ್ಣಾಯಕರಾಗಿ ದುಂಡಯ್ಯ ಹಿರೇಮಠ ಸರ್ ಅವರು, ಪರಶು ಬೆಂಡೂರು ಅವರು ಹಾಗೂ ಸಂಗಮೇಶ್ ಚೆಮ್ಮಣ್ಣ ಅವರು. ಮತ್ತೆ ವಿಠಲವರಿಂದ ದಾಳಿ. ಒಳ್ಳೆ ಹಿಡಿತ. ಮತ್ತೆ ಕೋಗಟ್ನೂರಿಗೆ 1 ಅಂಕ. ಸಂಘಟಿತ ಆಟ ಕೊಪ್ಪಟ್ನೂರು ತಂಡದ ಆಟಗಾರರಿಂದ ಈಗ ಔಟ್ ಹಾಕ ನೀವು ಹಿಂಗೆ ಗಿಡಿ ಬಾರ್ದೆ ಬಿಟ್ಟ ಔಟ್ ಆಗೋದು ಇಲ್ಲೇ ಔಟ್ ಹಾಕ ಬೋನಸ್ ಮಾಡಲ್ಲ ಅವ. ನಿರ್ಣಾಯಕ ನಿರ್ಣಯ, ಅಂತಿಮ ನಿರ್ಣಯ. 17-12 1 ಅಂಕ ಬೋನಸ್ ಅಂಕ ಕೊಪ್ಪಟ್ನೂರು. ಬಲ್ಲವರು ಮಿಶ್ರಕದಿಂದ ಮತ್ತೆ ನಾಗೂರು ತಂಡಕ್ಕೆ 1 ಅಂಕ. 13-17. ಮತ್ತೆ ಪರ್ಸ್ ಅವರಿಂದ ದಾಳಿ ನಾಗನೂರು ತಂಡದ ಮೇಲೆ. ನಾಗನೂರು ತಂಡದವ್ರಿಗೆ ಏನು ಭಾಳ 4 ಪಾಯಿಂಟ್ ಏನು ಭಾಳ ಅಲ್ಲ. ಗೆದ್ರ ಪ್ರಭು ಅಜಂತ್ರ ಅವರಿಂದ ₹1,000 ಇದೆ ನೋಡ್ರಿ. ಇನ್ನು ಟೈಮ್ ಇದೆ. ಕೊನೆಯ 3 ನಿಮಿಷದ ಪಂದ್ಯ. 3 ನಿಮಿಷನ 4 ಪಾಯಿಂಟ್ ಏನು ಭಾಳ ಪರ್ವೆ. ಮತ್ತೆ ವಿಠಲ್ ಅವರಿಂದ ದಾಳಿ. ಮತ್ತೆ ವಿಠಲ್ ಅವರಿಂದ ಅಂಕಿತ ಕಳೆದೀಗ ಅವನು. ಇನ್ನು ಏನ್ ನೆಕ್ಸ್ಟ್ ಅವ ಆಡಕ್ಕಂತ. ಮಹೇಶ್ ಮಾವ್ ಯಾವಾಗ ₹100 ಕೊಟ್ಟಾನು ಬಾಯಿನ ಬರ್ಬೇಕು ನೋಡೋದು. ನಾಳೆ ಜಾತ್ರೆ ರೂಪಾಯಿ ಮಾಡಿಲ್ಲ. ಹಾಲೌಟ್ ಮಾಡಿರಲ್ಲ ಅವಾಗ ಪೂರ್ತಿ ಸ್ಲೋ ಮಾಡಿ ಅದ್ರ ಬಳಕ 1 ಪಾಯಿಂಟ್ ಇಲ್ಲ. ಡೋ ಆಡತ್ತಾರ ನೋಡಿ ₹100 ಕೊಡೋಣ ಮಹೇಶ್ ಮಾವ್ಗೆ ಆಡತ್ತಾನ ಅವನು. ಮತ್ತೆ ವಿಠಲ್ ಅವರಿಂದ ಗಾಡಿ ಕೋಗನೂರು ತಂಡದ ಮೇಲೆ. ಹಲೋ ಬಸವೇಶ್ವರ ಹಳ್ಳಿಮಟ್ಟಿ ವರ್ಷ ಮಹಾಲಕ್ಷ್ಮಿ ಹಂದಿಗೋನ್. ಇದು ನಿಮಗೆ ಕೊನೆ ಕರೆ. ಹಳ್ಳಿಮಟ್ಟಿ ಬರಿ. ಒಳ್ಳೆ ಹಿಡಿತ ಕೋಗನೂರು ತಂಡದ ಆಟಗಾರರಿಂದ ವಿಠಲ್ ಅವರು ಕೂಡ ಬಂದಿದ್ದಾರೆ. ಹಲೋ ಹಂದಿಗೋನ್ ಮತ್ತು ಹಳ್ಳಿಮಟ್ಟಿ ಬರಪ್ಪ ಜಲ್ದಿ ಬರಿ. ಈ ಪಂದ್ಯ ಮುಗಿದ ನಂತರ ಧನ ಸಹಾಯ ಮಾಡಿದಂತ ಮಹಿಳೆಯರಿಗೆ 1 ಕಿಲೋ ಸನ್ಮಾನ. ಅನಿಲ್ ಪಾಟೀಲ್, ಅದೇ ರೀತಿಯಾಗಿ ಕಾಶಿನಾಥ್ ಕರ್ಲಟ್ಟಿ ಅವರು, ವಿಜಯ್ ಬಶೆಟ್ಟಿ ಅವರು, ಈ 3 ಮಹನೀಯರು 1 ಸನ್ಮಾನವನ್ನು ಸ್ವೀಕರಿಸಬೇಕು. ಎಷ್ಟು ಟೈಮ್ ಹೊಡಿತಾ ಇದ್ದಾರೆ ಸುಮ್ಮನೆ ಬಗೆಹರಿತಾಳ. ನಾವು ಕೊಟ್ಟಿಲ್ವಲ್ಲ ಸುಮ್ಮನೆ. 16 ಮುನ್ನಡೆಯಲ್ಲಿ ಕೋಗನೂರು ತಂಡಕ್ಕೆ ಪರ್ಸು ಟೈಮ್ ಔಟ್. 2 ಪಾಯಿಂಟ್ ಲೀಡರು.
ಆಕಾಶ್ ಮತ್ತೆ ಪುರುಷ ಅವರಿಂದ ದಾಳಿ ನಾಗನೂರು ತಂಡದ ಮೇಲೆ. ನಾಗನೂರು ತಂಡದವರಿಗೆ ಪ್ರಭು ಚಂದ್ರ ಅವರಿಂದ 1,000 ರೂಪಾಯಿ. ಕೊನೆಯ 1 ನಿಮಿಷದ ಪಂದ್ಯ. ಒಂದೇ ನಿಮಿಷ ಆಯ್ತು. ಇದನ್ನ ಮಾಡಿ ಕ್ರಾಸ್ ಕಟ್ಟಬೇಕು. ಅದ ಕ್ರಾಸ್ ಕಟ್ಟಬೇಕು. ಈಗ ಸಿಗಬಾರ್ದು. 16-18 ಮುನ್ನಡೆಯಲ್ಲಿ ಕೋಕನೂರು ತಂಡದ ಆಟಗಾರರು ಒಂದು ಪಾಯಿಂಟ್ ಹೊಡೆದು ಕ್ರಾಸ್ ಕಟ್ಟಬೇಕಾದ್ರೆ ಹಲೋ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಮತ್ತೆ ಕೋಕನೂರು ತಂಡಕ್ಕೆ 20-16 4 ಅಂಕಗಳ ಮುನ್ನಡೆಯಲ್ಲಿ ಕೋಕನೂರು ತಂಡದ ಆಟಗಾರರು. ನೋಡ್ರಿ ಕಬಡ್ಡಿ ಆಟ ಹೆಂಗ್ ಟರ್ನ್ ಆಗ್ತೈತಿ. ಟೈಮ್ ವೇಸ್ಟ್ ಮಾಡ್ತಾ ಊಟಕ್ಕೆ ಹೋಗಿ ಬಿಡ್ತಾನ. ಉತ್ತಮವಾದ ದಾಳಿ. ಶಿವನಾಯ್ಕ ಅವರ ಮಿಸ್ಟೇಕ್ನಲ್ಲಿ ತಮ್ಮ ಕಿಕ್ ಮುಖಾಂತರ ತಾವು ವಿಜಯ್ ಮರಿಗುತ್ತಿ, ಸಾಕಿನ್ ರಬಕೈ ಇವರು ಸಹ ಮೈದಾನ ಬರೀ ಈ ತಂಡದಲ್ಲಿ ಗೆದ್ದಂತವರು ಅನಿಲ್ ಪಾಟೀಲ್ ಅವರು, ಒಂದು ಪ್ರೈಜ್ ಕರ್ಲಟ್ಟಿ, ಒಂದು ಪ್ರೈಜ್ಗೆ ಎಂಟ್ರಿ ಆದಂತಹ ಆಟಗಾರರು ವಿಜಯ್ ಬಸಂಟಿ. ಅಡಿಯಪ್ಪ ಹಲೋ ಅರಗಟ್ಟಿ ವ್ಯವಸ್ಥೆ ಮಾಡ್ಕೊರಿ. ಈಗ ಬರ್ರಿ ಹಳ್ಳಿ ಮನೆ ಅಂದ್ಕೊಂಡ